ನಮಸ್ಕಾರ ವೀಕ್ಷಕರೇ, ಡಿಎಂಎಸ್ ವಾಯ್ಸ್ಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರಗಸ್ತಿ. ಹಿಂದೂಗಳ ಮೇಲಿನ ಹಿಂಸೆ ಖಂಡಿಸಿ ಬೃಹತ್ ಪ್ರತಿಭಟನೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಇಂದು ಜನಜಾಗೃತ ವೇದಿಕೆ ವತಿಯಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯ, ಹಿಂಸೆ ಹಾಗೂ ಕೊಲೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಅಂಬೇಡ್ಕರ್ ಸರ್ಕಲ್ದಿಂದ ಶ್ರೀ ಬಸವೇಶ್ವರ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಹಿಂದೂ ಸಮುದಾಯದ ಮೇಲಿನ ಹಿಂಸೆಯನ್ನ ಖಂಡಿಸಿ ಘೋಷಣೆಗಳನ್ನ ಕೂಗಲಾಯಿತು. ಬಸವೇಶ್ವರ ವೃತ್ತದಲ್ಲಿ ಜಮಾಯಿಸಿದ ನೂರಾರು ಪ್ರತಿಭಟನಾಕಾರರು ಕೆಲ ಹೊತ್ತು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದ್ರು. ನಂತರ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಪರಮ ಪೂಜ್ಯರಾದ ರಾಮಲಿಂಗಯ್ಯ ಮಹಾಸ್ವಾಮಿಗಳು, ಶರಣ ಸೋಮನಾಳದ ಶಿವಪುತ್ರ ಮಹಾಸ್ವಾಮಿಗಳು, ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಆರ್.ಎಸ್. ಪಾಟೀಲ್ ಕೂಚಬಾಳ ಮಾತನಾಡಿ, ಘಟನೆಯನ್ನ ತೀವ್ರವಾಗಿ ಖಂಡಿಸಿ ಹಿಂದೂಗಳ ಜೀವ ಮತ್ತು ಆಸ್ತಿಗೆ ಸಂಪೂರ್ಣ ಭದ್ರತೆ ಒದಗಿಸುವಂತೆ ಬಾಂಗ್ಲಾದೇಶದ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರವು ರಾಜತಾಂತ್ರಿಕ ಒತ್ತಡ ಹೇರಬೇಕು ಎಂದು ಆಗ್ರಹಿಸಿದರು. ಪೂಜ್ಯರಾದ ಮಹಂತಲಿಂಗ ಶಿವಾಚಾರ್ಯರು ಬಂಟನೂರಿನ ಮಾತೋ ಶ್ರೀಗಳ ಸಾನ್ನಿಧ್ಯದಲ್ಲಿ ತಹಶೀಲ್ದಾರ್ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಹಿಂದೂ ಸಮಾಜದ ಮುಖಂಡರು, ಪಟ್ಟಣದ ನಾಗರಿಕರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಪ್ರತಿಭಟನೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಲು ಪಿಎಸ್ಐ ಜ್ಯೋತಿ ಕೋತ್ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ರು. ವರದಿ ನಜೀರ್ ಚೋರಗಸ್ತಿ, ಡಿಎಂಎಸ್ ವಾಯ್ಸ್, ತಾಳಿಕೋಟೆ. ಇದು ನಿಮ್ಮದೇ ಧ್ವನಿ. ಶರಣರು ಪಾಲ್ಗೊಳ್ಳುವರು. ಆದ ಕಾರಣ ಸಮಸ್ತ ನಾಗರಿಕರು, ಗಣ್ಯ ವ್ಯಾಪಾರಸ್ಥರು, ಯುವಕರು ಒಕ್ಕಟ್ಟು ಸೋಮವಾರದಂದು ಬೆಳಗ್ಗೆ 10 ಗಂಟೆಗೆ ನಾವು ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಅಂತ ಹೇಳ್ತೀನಿ, ನೀವೆಲ್ಲರೂ ಅಂತ ತಕ್ಷಣ ಅಂತ ಹಿಂದೂಗಳ ದೌರ್ಜನ್ಯ, ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಹಿಂಸೆ ಅಲ್ಲ ಅಂತೀನಿ, ನೀವೆಲ್ಲರೂ ಶಾಂತಿ ಬೇಕು ಅಂತ ಹೇಳ್ಬೇಕು. ಹಿಂಸೆ ಅಲ್ಲ ಅಂತ ಹೇಳ್ತೀನಿ, ನೀವೆಲ್ಲರೂ ಶಾಂತಿ ಬೇಕು ಅಂತ ಹೇಳ್ಬೇಕು. ಹಿಂಸೆ ಅಲ್ಲ, ಹಿಂಸೆ ಅಲ್ಲ, ಹಿಂಸೆ ಅಲ್ಲ. ಹಿಂಸೆ
ನಿಲ್ಲಿಸಿ ಅನ್ನೋ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲೆ ಅಮಾನುಷ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ತಾಳಿಕೋಟೆ ಮಹಾನಗರದಲ್ಲಿ ಎಲ್ಲ ಹಿಂದೂಗಳ ಸಂಘಟನೆಯ ಒಕ್ಕೂಟದಲ್ಲಿ ಎಲ್ಲ ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತಿನ ಈ ಪ್ರತಿಭಟನೆ ಸಾಕ್ಷಿ ಆಗ್ತಾ ಇದೆ. ಮೊದಲನೇದಾಗಿ ಈ ಹೋರಾಟ ರಾಜಕೀಯ ವಿಷಯವಲ್ಲ. ಈ ಹೋರಾಟ ಹಿಂದೂಗಳ ಅಸ್ತಿತ್ವದ ಸಲುವಾಗಿ, ನ್ಯಾಯದ ಸಲುವಾಗಿ, ವಿಶ್ವದ ಶಾಂತಿಯ ಸಲುವಾಗಿ ನಮ್ಮನ್ನೆಲ್ಲರನ್ನ ಪ್ರತಿಭಟನೆಯನ್ನು ಉದ್ದೇಶಿಸಿ ಇವಾಗ ಆರ್ಎಸ್ ಪಾಟೀಲ್ ಸೂಚನೆಯನ್ನು ಮಾತಾಡಬೇಕಂತ ಕೇಳ್ಕೊಳ್ತಾರೆ. ಭಾರತ್ ಮಾತಾ ಕಿ ಶಾಂತಿ ಪ್ರಿಯ ಹಿಂದೂ ಧರ್ಮಕ್ಕೆ ಇವತ್ತಿನ ಪ್ರತಿಭಟನೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರದ್ಧೆಯ ಎಲ್ಲ ಪರಮ ಪೂಜ್ಯರ ಪಾದಚಿಹ್ನಗಳಿಗೆ ಭಕ್ತಿಪೂರ್ವಕವಾಗಿ ಹಣೆಮಣಿಗಳು ಭಾಗಿಯಾಗಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ನಾಗರಿಕ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಬಾಂಗ್ಲಾದೇಶದಲ್ಲಿ ದೀಪುದಾಸ್ ಚಂದ್ರಚೂಡ್ ಎಂಬ ದಲಿತ ಯುವಕನನ್ನ ಹಿಡಿದು ನೇಣು ಹಾಕಿ ಬೆಂಕಿ ಹಚ್ಚಿ ಆತನ ಸುಡುವಂತ ಪೈಶಾಚಿಕ ಕೃತಿಯನ್ನ ಜಗತ್ತಿಗೊಂದು ನೋಡಿದೆ. ಅದಾದ ನಂತರ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಅಲ್ಪಸಂಖ್ಯಾತ ಹಿಂದೂಗಳ ಮನೆ ಮೇಲೆ ಬೆಂಕಿ ಹಚ್ಚತಕ್ಕಂಥ ಕ್ರೌರ್ಯ, ಅದಾದ ಮೇಲೆ ಮತ್ತೆ ಬೇರೆ ಬೇರೆ ಯುವಕರನ್ನು ಕೂಡ ಹತ್ಯೆ ಮಾಡತಕ್ಕಂಥ ಕ್ರೌರ್ಯನ್ನ ಕೂಡ ಜಗತ್ತು ನೋಡ್ತಾ ಇದೆ. ಇವರಿಗೆ ಟಾರ್ಗೆಟ್ ಹಿಂದೂ ಸಮಾಜ. ಯಾವ ದೇಶ ಪಾಕಿಸ್ತಾನದ ಹಿಂಸೆಗಳಿಗೆ ತುತ್ತಾಗಿ ತತ್ತರಿಸಿ ಹೋಗಿತ್ತು, ಆ ದೇಶವನ್ನ ಸ್ವತಂತ್ರಗೊಳಿಸಲಿಕ್ಕಾಗಿ ಭಾರತದ ಸೈನ್ಯ ನುಗ್ಗಿತ್ತು. ಅದೆಷ್ಟೋ ಜನ ನಮ್ಮ ಸೈನ್ಯದಲ್ಲಿ ಇರ್ತಕ್ಕಂಥ ನಮ್ಮ ಯೋಧರನ್ನ ಕಳ್ಕೊಂಡಿವಿ. ನಮ್ಮ ದೇಶದ ನಾಗರಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ಕೂಡ ಬಾಂಗ್ಲಾದೇಶಕ್ಕೆ ಬೆಳೆಸಿದ್ವಿ. ಕನಿಷ್ಠ ಕೃತಜ್ಞತೆ ಕೂಡ ಇಲ್ಲದೇ ಇರತಕ್ಕಂಥ ಒಂದು ದೇಶ ಬಾಂಗ್ಲಾದೇಶ. ಇವತ್ತು ಬಹಳಷ್ಟು ಜನ ವಿಶ್ಲೇಷಕರಿಂದ ನಾವು ಕೇಳ್ತಾ ಇದ್ದೀವಿ, ಏನಂದ್ರೆ ಇವರು ಮೂಲ ಉದ್ದೇಶ ಸಂಪೂರ್ಣದಲ್ಲಿರ್ತಕ್ಕಂಥವ್ರನ್ನ ಮತಾಂತರ ಮಾಡಬೇಕು, ಭಾರತವನ್ನ ಅಭದ್ರಗೊಳಿಸಬೇಕು ಟಾರ್ಗೆಟ್. ನಾನು ಈ ಮತಾಂತರ ಶಕ್ತಿಗಳಿಗೆ ಹೇಳಿಕ್ ಬಯಸ್ತೇನೆ, ಒಂದು ಸ್ವಲ್ಪ ಇತಿಹಾಸಕ್ಕೆ ಹೋದ್ರೆ ಒಂದು ಕಾಲಘಟ್ಟದಲ್ಲಿ ಗ್ರೀಕರು ಜಗತ್ತನ್ನು ಆಳಬೇಕಂತ ಹೋದ್ರು. ಇವತ್ತು ಜಗತ್ತಿನಲ್ಲಿ ಗ್ರೀಕರು ಎಲ್ಲೂ ಇಲ್ಲ. ಭಾರತದ ಮೇಲೆ ಅದೆಷ್ಟೋ ಜನ ಆಳ್ವಿಕೆ ಮಾಡಲಿಕ್ಕೆ ಬಂದರು. ಹೂಣರು, ಕುಶಾಲರು, ಡಚ್ಚರು, ಪೋರ್ಚುಗೀಸರು, ಮೊಘಲರು, ಬ್ರಿಟಿಷರು ಅನೇಕ ಜನ ಬಂದು ನಮ್ಮನ್ನ ಆಳ್ವಿಕೆ ಮಾಡಿದರು. ಕೆಲವು ಸಂದರ್ಭದಲ್ಲಿ ಕೆಲವು ಸಮಯದಲ್ಲಿ ನಾವು ಸೋತಿರಬಹುದು. ಅದು ನಿರಂತರವಾದಂತಹ ಹೋರಾಟದಿಂದ ಈ ದೇಶವನ್ನು ಉಳಿಸಿಕೊಂಡಿದ್ದೇವೆ, ಈ ದೇಶವನ್ನು ಭದ್ರ ಬಗ್ಗೆ ನಾವು ಕಟ್ಟಿದ್ದೇವೆ. ಇವತ್ತು ಜಗತ್ತಿನೊಳಗೆ ನಾವು ನೋಡ್ತಾ ಇದ್ವಿ, ಒಂದು ಕಡೆ ಕ್ರಿಶ್ಚಿಯನ್ರು ಜಗತ್ತನ್ನು ಕ್ರಿಶ್ಚಿಯನಿಟಿ ಮಾಡಬೇಕು, ಒಂದು ಕಡೆ ಇಸ್ಲಾಂ ಜಗತ್ತನ್ನ ಇಸ್ಲಾಮೀಕರಣ ಮಾಡಬೇಕು. ಈ ದುರುದ್ದೇಶ, ಈ ದುರ್ಬುದ್ಧಿಗೆ ಮುಕ್ತ ಜನರ ಪ್ರಾಣ, ಮುಕ್ತ ಜನರ ಹತ್ಯೆ. ಹಿಂದೂ ಧರ್ಮ, ಭಾರತ ಇದನ್ನೆಂದೂ ಸಹಿಸಿಕೊಂಡಿಲ್ಲ. ಜಗತ್ತಿನೊಳಗೆ ಯಾರ ಮೇಲೆ ದಂಡೆತ್ತು ಹೋದಿರ್ತಕ್ಕಂಥ ಉದಾಹರಣೆ ಭಾರತದ ಅಲ್ಲೇ ಅಲ್ಲ. ದಂಡೆತ್ತು ಹೋದಂಗೆಲ್ಲ ನಾವು ದಂಡ ಅಂತ ತಿಳ್ಕೊಂಡಂತ ಜನ ನಾವು.
ನಾವು ನೋಡ್ತಾ ಇದ್ದೀವಿ ನಮ್ಮ ಮಧ್ಯೆ ಇವತ್ತೇ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ 400 ಮನೆಗಳಿದ್ದು ಅಲ್ಲಿ 4 ಮನೆಗಳು ಬೇರೆ ಅನ್ಯ ಧರ್ಮದ ನಮ್ಮ ಬಂಧುಗಳಿದ್ದರೂ ಕೂಡ ಅವರ ಧರ್ಮವನ್ನು ಆಚರಣೆ ಮಾಡ್ಲಿಕ್ಕೆ ಅವ್ರು ಸ್ವಾತಂತ್ರ್ಯ. ನಾವೊಂದ್ಸಲ ಯೋಚನೆ ಮಾಡ್ಬೇಕಿಲ್ಲ, ಎಲ್ಲರೂ ನಾವು ಸೇರಿದ್ದೇವೆ. ಪಾಕಿಸ್ತಾನ ಸ್ವಾತಂತ್ರ್ಯಗೊಂಡಂತ ಸಂದರ್ಭದಲ್ಲಿ ಅಲ್ಲಿ ಹಿಂದೂಗಳ ಸಂಖ್ಯೆ ಸುಮಾರು 21-22%. ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ ಅತ್ಯಂತ ಶೋಚನೀಯ ಸ್ಥಿತಿಯೊಳಗೆ ಬಂದ ನಿಂತದ ಕೇವಲ 1-2% ಇವತ್ತಲ್ಲಿ ಹಿಂದೂ ಸಮಾಜ. ಅವೆಲ್ಲ ಎಲ್ಲಿ ಹೋಗುದು? ಒಂದು ಮತಾಂತರ ಆಗಿರ್ಬೇಕು, ಇಲ್ಲ ಅವರೆಲ್ಲ ಹತ್ಯೆ ಆಗಿರ್ಬೇಕು. ಅದೇ ರೀತಿ ಇವತ್ತು ಬಾಂಗ್ಲಾದೇಶದಲ್ಲಿ 28% ಇರ್ತಕ್ಕಂಥ ಹಿಂದೂ ಸಮಾಜ ಇವತ್ತು ಕೇವಲ 6-7% ಬಂದು ನಿಂತದ್ದು. ಆದ್ರೆ ಭಾರತ ಎಂತ ಉದಾತ್ತ ಚಿಂತನೆಗಳು ಇಟ್ಕೊಂಡಿರ್ತಕ್ಕಂಥ ಒಂದು ಪವಿತ್ರ ದೇಶ. ಭಾರತದ ಸ್ವತಂತ್ರಗೊಂಡಂತ ಸಂದರ್ಭದಲ್ಲಿ ಇಲ್ಲಿ ಅಲ್ಪಸಂಖ್ಯಾತರು ಕೇವಲ 9-10% ಇರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯ ಇವತ್ತು ಹೊಸ ಸೆನ್ಸಸ್ ಪ್ರಕಾರ 16-17% ಇವತ್ತು ಇಲ್ಲಿ ಜನಸಂಖ್ಯೆ ಆಗಿರ್ತಕ್ಕಂಥ. ಯಾಕೆ? ನಾವು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕಂತ ಭಾವಿಸಿಕೊಂಡಿರ್ತಕ್ಕಂಥ ಏಕೈಕ ಧರ್ಮ ಅದು ಹಿಂದೂ. ಜಗತ್ತಿನೊಳಗೆ ಹಿಂದೂ ಧರ್ಮ ಇಲ್ಲ ಅಂದ್ರೆ ಜಗತ್ತಿನೊಳಗೆ ಶಾಂತಿ ಇಲ್ಲ. ಜಗತ್ತಿಗೆ ಶಾಂತಿ ಬೇಕಾಗಿತ್ತು ಅನ್ನೋದು ಹಿಂದೂ ಧರ್ಮ ಇರಬೇಕು. ಹಿಂದೂ ಧರ್ಮ ಅಂತ ಉದಾತ್ತ ಚಿಂತನೆ ಒಳಗೆ ಬೆಳೆದಿರ್ತಕ್ಕಂಥ ಈ ಶ್ರೇಷ್ಠ ಧರ್ಮ ಅದು. ಭಾರತದೊಳಗೆ ಜಗತ್ತಿನೊಳಗೆ ಯಾರ್ಯಾರು ಇವತ್ತು ಇದಕ್ಕೆ ತಾನು ಆಚರಿಸತಕ್ಕಂಥ ಪರಮ ಪೂಜ್ಯರನ್ನ ಆತ್ಮೀಯವಾಗಿ ಶ್ರದ್ಧೆಯಿಂದ ನಾನು ಸ್ವಾಗತವನ್ನು ಬಯಸ್ತೇನೆ. ಜಗತ್ತಿನೊಳಗೆ ಯಾರ್ಯಾರು ಆಶ್ರಯ ಕಳ್ಕೊಂಡು ನಿರಾಶ್ರಿತರಾಗಿ ಭಾರತಕ್ಕೆ ಬಂದರು ಅವ್ರಿಗೆಲ್ಲರಿಗೂ ಆಶ್ರಯ ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿ ಭಾರತ ಬಳತಕ್ಕಂಥ. ಭಾರತದೊಳಗೆ ಅದೆಷ್ಟೋ ಜಾತಿ ಐತೆ, ಅದೆಷ್ಟೋ ಧರ್ಮಗಳು ಇದ್ದಾಗೂ ಕೂಡ ಕೂಡಿ ಬರ್ತಕ್ಕಂಥ ಔದಾರ್ಯವನ್ನು ಮೆರೆದಿರ್ತಕ್ಕಂಥ ಈ ರಾಷ್ಟ್ರ ಎಂತ ಶ್ರೇಷ್ಠ ಧರ್ಮ, ಸನಾತನ ಧರ್ಮ ಅಂತ ಹೇಳ್ತೀವಿ. ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಈ ದೇಶ ಇವತ್ತು ಅತ್ಯಂತ ಸಣ್ಣ ಸಮುದಾಯಗಳನ್ನ ಟಿಬೆಟಿಯನ್ರು ಬಂದ್ರು, ಬೇರೆ ಬೇರೆ ಅನ್ಯ ಧರ್ಮೀಯರು ಬಂದರೂ ಕೂಡ ಅವರು ಮುಕ್ತವಾಗಿ ಸ್ವಾತಂತ್ರ್ಯವಾಗಿ ನೆಮ್ಮದಿಯಿಂದ ಬಾಳ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಎಂತ ಶ್ರೇಷ್ಠವಾಗಿರ್ತಕ್ಕಂಥ ಭಾರತವನ್ನು ಉಳಿಸಿಕೊಳ್ತಕ್ಕಂಥ, ಭಾರತವನ್ನು ಸುಭದ್ರವಾಗಿ ಇದನ್ನು ಕಟ್ಟತಕ್ಕಂಥದ್ದು ಕೂಡ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ನಮ್ಮ ಕರ್ತವ್ಯ. ಬಹಳ ನೋವಿನಿಂದ ಹೇಳಿಕೆ ನಾನು ಇತ್ತೀಚೆಗೆ ನಾವು ಹುಬ್ಬಳ್ಳಿಯಲ್ಲಿ ಒಂದು ಘಟನೆಯನ್ನ ನೋಡಿದ್ದೀವಿ. ಒಂದು ಮಹಿಳೆ ಪ್ರೇಮಕ್ಕೆ ತೊಡಗ ಅಂತೇಳಿ ಮರ್ಯಾದ ಹತ್ಯೆ ಅಂತ ತಿಳ್ಕೊಂಡು ಹೇಳಿ ತಂದೆನೇ ಮಗನ ಹತ್ಯೆ ಮಾಡ್ತಕ್ಕಂಥದ್ದು ಜಾತೀಯತೆ ನಮ್ಮ ದೇಶವನ್ನು ದುರ್ಬಲಗೊಳಿಸುವುದನ್ನುವಂತ ಎಚ್ಚರವನ್ನು ಕೂಡ ನಾವು ವಹಿಸ್ಕೋಬೇಕಾಗ್ಯದ. ನಾವು ಉಗ್ರವಾಗಿ ತೀವ್ರವಾಗಿ ಎಂತ ಘಟನೆಗಳನ್ನ ಖಂಡಿಸಬೇಕಾಗ್ಯದ. ನಾವು ಜಾತಿ ಮಾಡ್ಕೊಂತ ನಾವು ಇಲ್ಲೇ ಕುಂತಿರ್ತೀವಿ, ಆದ್ರ ಭಾರತವನ್ನ ಭದ್ರವಾಗಿ ನಾವು ಕಟ್ಲಿಕ್ಕೆ ಆಗುವುದಿಲ್ಲ, ಸುಭದ್ರವಾಗಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಅನೇಕ ಷಡ್ಯಂತ್ರಗಳು, ಅನೇಕ ಶಕ್ತಿಗಳು ಈ ದೇಶವನ್ನು ಅಭದ್ರಗೊಳಿಸಬೇಕಂತ ಯಾಕೆ? ಜಗತ್ತಿನೊಳಗೆ ಭಾರತ ಇವತ್ತು ಆರ್ಥಿಕವಾಗಿ ಪ್ರಗತಿ ಸಾಧಿಸಲಿಕ್ಕೆ ಈ ಏಳಿಗೆಯನ್ನ ಸಹಿಸಿಕೊಳ್ತಕ್ಕಂಥ ಜನ ಬೇರೆ ದೇಶಗಳಿಗೆ ಇಲ್ಲ. ಅದರ ಪರಿಣಾಮ ಇವತ್ತು ನಮ್ಮ ಸುತ್ತಮುತ್ತಗಳನ್ನು ನಾವು ನೋಡ್ತಾ ಇದೀವಿ, ಏನಾಗ್ತಾ ಇದೆ ಅಂತ ಹೇಳಿ. ಎಲ್ಲೇ ಅಪರಾಧಗಳು ನಡೆದಿದೆ, ಎಲ್ಲೇ ಹತ್ಯೆಗಳಲ್ಲಿ, ಅದು ಪ್ಯಾಲೇಸ್ ಎಲ್ಲ ಇರ್ಬೋದು, ಮತ್ತೊಂದು ಕಡೆ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಹತ್ಯೆ ಮಾಡಿದ್ದನ್ನ ಭಾರತ ಎಂದೂ ಅದನ್ನ ಸಮರ್ಥನೆ ಮಾಡಿಕೊಂಡಿಲ್ಲ. ಹಿಂದೂ ಧರ್ಮ ಎಲ್ಲಿಯೂ ಅದನ್ನ ಸಮರ್ಥನೆ ಮಾಡಿಕೊಂಡಿಲ್ಲ. ಎಲ್ಲೇ ತಪ್ಪಾದ್ರೂ ತಪ್ಪೇ, ಎಲ್ಲೇ ಅಪರಾಧ ಆದ್ರೂ ಅದು ತಪ್ಪೇ. ಮನುಕುಲ ಉಳಿಬೇಕು, ಮಾನವೀಯ ಧರ್ಮ ಉಳಿಬೇಕು, ಮಾನವೀಯ ಮೌಲ್ಯಗಳು ಉಳಿಬೇಕು. ಅಂದಾಗ ಮಾತ್ರ ಜಗತ್ತಿನೊಳಗೆ ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ. ಇವತ್ತು ಏನಾಗಿದೆ ನಾವು ನೋಡ್ತಾ ಇದೀವಿ, ಜಗತ್ತಿನೊಳಗೆ ಬೇರೆ ಬೇರೆ ರಾಷ್ಟ್ರದೊಳಗೆ ಜನಾಂಗೀಯ ದಾಳಿಗಳು, ಯಾವ ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಕೂಡ ಜನಾಂಗೀಯ ದಾಳಿಗಳನ್ನು ನೋಡ್ತಾ ಇದೀವಿ. ಗುರಿ ಇಟ್ಟುಕೊಂಡು ಇವತ್ತು ಆಸ್ಟ್ರೇಲಿಯಾ ಇರ್ಬೋದು, ಬೇರೆ ಬೇರೆ ದೇಶದಲ್ಲಿ ಅಲ್ಲಿ ಬಂದಿರತಕ್ಕಂಥ ನಮ್ಮ ಅಲ್ಪಸಂಖ್ಯಾತ ಹಿಂದೂ ಸಮಾಜರು ಗುರಿಯಾಗಿಟ್ಕೊಂಡು ಹತ್ಯೆ ಮಾಡ್ತಕ್ಕಂಥದ್ದು ಕ್ರಮಗಳನ್ನು ನಾವು ನೋಡ್ತಾ ಇದ್ವಿ. ಆದ್ರೆ ಭಾರತದೊಳಗೆ ಎಂದೂ ಹಂತದಲ್ಲಿ ನಡೀಲಿಲ್ಲ. ಹಿಂದೂ ಸಮಾಜ ಈ ಒಂದು ಶ್ರೇಷ್ಠತೆ, ಈ ಉದಾತ್ತ ಚಿಂತನೆ ಒಳಗೆ ಕಳ್ಕೊಂಡಿರ್ತಕ್ಕಂಥ ಸಂಪ್ರದಾಯದೊಳಗೆ ನಾವಿದ್ದಂಥವ್ರು. ಅದಕ್ಕೆ ನಾವು ಇವತ್ತು ತಾಳಿಕೋಟೆ ನಗರದೊಳಗೆ ನಾವೆಲ್ಲರೂ ಹಿಂದೂ ಧರ್ಮದ ನಮ್ಮ ಸಹೋದರ ಬಂಧುಗಳ ದೇಶದ ಜಗತ್ತಿನೊಳಗೆ ಯಾವುದೇ ಮೂಲೆಯೊಳಗಿರಲಿ ಅವರಿಗೆ ರಕ್ಷಣೆ ಸಿಗಬೇಕು. ಅವರಿಗೆ ರಕ್ಷಣೆ ಸಿಗುವಂತ ನಿಟ್ಟಿನೊಳಗೆ ವಿಶ್ವಸಂಸ್ಥೆ ಗಮನ ಹರಿಸಬೇಕು. ನಾನು ಭಾರತ ಸರ್ಕಾರ ಆಗ್ರಹಪಡಿಸ್ತೇನೆ, ತಕ್ಷಣವೇ ಅವರ ಪರವಾಗಿ ನಾವು ನಿಲ್ತಕ್ಕಂಥ ಕೆಲಸ ನಾವು ಮಾಡಬೇಕು.
ಈ ಕ್ರೌರ್ಯವನ್ನು ತಡಿತಕ್ಕಂಥ ಕೆಲಸ ಮಾಡಬೇಕು. ಪರಿಣಾಮ ಏನ್ ಬೇಕಾದ್ರೂ ಎದುರಿಸಲಿಕ್ಕೆ ನಾವು ತಯಾರಾಗಬೇಕು. ಅಂದಾಗ ಮಾತ್ರ ಸುರಕ್ಷಿತವಾಗಿ ಉಳಿಲಿಕ್ಕೆ ಸಾಧ್ಯವ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ತಾಳಿಕೋಟೆಯೊಳಗ ಇವತ್ತು ಇಂಥ ಒಂದು ಬೃಹತ್ ಸಭಾವಂತ ಪ್ರತಿಭಟನೆಯನ್ನ ಏರ್ಪಾಡು ಮಾಡಬೇಕಂತ ತಿಳ್ಕೊಂಡು ಕೇಳಿಕೊಂಡಾಗ ಪರಮ ಪೂಜ್ಯರು ನಾವೆಲ್ಲರೂ ಬರ್ತೀವಿ ಅಂತ ತಿಳ್ಕೊಂಡು ಹೇಳಬೇಕು. ನಮ್ಮ ಶರಣಾರ್ಥಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಿಂದೂ ಸಂಘಟನೆಗೆ ಬೆನ್ನೆಲುವಾಗಿ ನಿಂತ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ, ನಮ್ಮ RS ಪುರಸಭಾ ರೋಡ್ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮ ಹಿಂದೂ ಸಂಘಟನೆ ಎಲ್ಲರಿಗೂ ಶರಣಾರ್ಥಿ. ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುವುದಿಲ್ಲ. ಇವತ್ತೆಲ್ಲ ನಾಳೆ ಪಡೆಕಲ್ಲ ಬಸವಣ್ಣ ಒಂದು ಮಾತು ಇಲ್ಲ, ಈ ನಾಡು ಸಾಧು ಸಂತರ ಆಳ್ತಾರ, ಒಳ್ಳೆ ಧರ್ಮವಂತರ ಬರ್ತಾರ ಕೇಳಿದ ಯಾರು ಭಯಪಡೋ ಅವಶ್ಯ ಇಲ್ಲ. ಆ ಕೆಲವೊಂದು ಕಾಲ ನಡೀತದ ಅಷ್ಟೇ. ಒಂದಿಲ್ಲ ಒಂದು ಸನಾತನ ಧರ್ಮ ಉಳ್ಕೊಂಡ್ ಬಂದಲ್ಲ. ಆ ಗುರುಜರ ಬಾಬಾ ಏನದ ನಮಗ ಯೋಗಿ ಆದಿನಾಥ ಅಂತ ಮಾತುಗಳು ಇವತ್ತು ಮತ್ತೆ ದೇಶ ಆಳಕ್ಕೆ ಬರ್ತಾರ. ಬಸವಣ್ಣ ಎಂದೂ ನಮ್ಗೆ ನಾಶ ಆಗಲ್ಲ. ಈ ಧರ್ಮ RS ಹೇಳಿದ ಹಾಗೆ ಈ ಧರ್ಮ ಎಂದೂ ಉಳಿದೇ ಉಳಿತದ. ಆ ಧರ್ಮ ಎಂದು ಶಾಂತಿ ಅಂತ ತಾಪಸತ ಬಂದಿವಿ. ಆ ಧರ್ಮ ಉಳಿತದ. ಈ ದೌರ್ಜನ್ಯ ಮಾಡಿದಂತ ಏನಲ್ಲ ಅವ್ರಿಗೆ ನಾವು ಈ ಶಾಂತಿ ಅಂತ ತಾಳ್ಕೊತ ಹೊಂಟೇವ ಅಂದ್ರ ನಾವು ಯಾವಾಗಲೂ ಇಲ್ಲೇ ಕುಂದಿರ್ಬೇಕಾಗ್ತದ. ನಮ್ಮ ಕೈ ಒಳಗ ಹತ್ತಾರು ತಗೊಂಡು ನಾವು ಒಂದು ಎದ್ದೇಳಿ ನಿಂತೇವೆ ಅಂತಂದ್ರ ಈ ಧರ್ಮ ನಮ್ಗೆ ಉಳಿಸೋಕೆ ಸಾಧ್ಯ ಅದ. ಬಸವಣ್ಣ ಹೇಳಿದಾಗೆ ಉಳಿತದ ಅಂತೇಳಿ ಎಲ್ಲಾ ಸಂಘಟನೆಗಾರಿಗೆ ಎಲ್ಲಾ ಸ್ವಾಮೀಜಿಗಳು ನಾವು ನಿಮ್ಮ ಹಿಂದೆ ಇರ್ತೇವೆ. ಇದು ಇಷ್ಟಕ್ಕೆ ಮುಗಿಬಾರ್ದು. ನಮಗೆ ಏನಾದರೂ ರಕ್ಷಣೆ ಸಿಗಲಿಲ್ಲ ಅಂದ್ರೆ ನಾವು ಬೆಂಗಳೂರು ದೇವಿ ಮಠವನ್ನು ನಾವು ಬರ್ಲಕ್ಕ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಎಲ್ಲಾ ಸಂಘಟನೆಗಾರಿಗೆ ಒಳ್ಳೆಯ ಸತ್ಯ. ದಿಲ್ಲಿ ಮತ್ತು ಬೆಂಗಳೂರು ತನಕ ಆದ್ರೂ ನಾವು ಹೋಗಿ ಪ್ರತಿಭಟನೆಯನ್ನ ಮಾಡಿ ಹಿಂದೂಗಳ ರಕ್ಷಣೆ ಮಾಡುವುದು ನಮ್ಮ ಸಾಧು ಸಂತರ ಜವಾಬ್ದಾರಿಯಲ್ಲಿ ಅಂತ ಹೇಳಿದಂತ ಪರಮ ಪೂಜ್ಯರಿಗೆ ಧನ್ಯವಾದಗಳು ಅರ್ಪಿಸ್ತೇನೆ. ಈಗ ನಮ್ಮ ಜೊತೆ ಬೆಂಗಳೂರು ರಾಜಭವನ ಬೆಂಗಳೂರು ಕರ್ನಾಟಕ ರಾಜ್ಯ ಮಾನ್ಯ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಬಾಂಗ್ಲಾದೇಶದಲ್ಲಿ ಹಿಂದೂ ಸಮುದಾಯದ ಮೇಲೆ ನಡೆಯುತ್ತಿರುವಂತಹ ನಿರಂತರ ಹಲ್ಲೆ, ಹಿಂಸಾಚಾರ ಮತ್ತು ಮಾನವ ಹಕ್ಕುಗಳ ಭೀಕರ ಉಲ್ಲಂಘನೆಗಳನ್ನು ತೀವ್ರವಾಗಿ ಖಂಡಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತಹ ಮನವಿ. ಮಾನ್ಯವೇ, ಬೆಳಕಾಂಚಿನ ವಿಷಯವನ್ನು ತಾಳಿಕೋಟೆ ನಗರದ ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದೊಂದಿಗೆ ಈ ಮೂಲಕ ಒತ್ತಾಯಿಸುವುದೇನೆಂದರೆ ಬಾಂಗ್ಲಾದೇಶದಲ್ಲಿ ನಿರಂತರ ದೌರ್ಜನ್ಯಗಳು, ಹಲ್ಲೆಗಳು, ಹತ್ಯೆಗಳು, ಮಹಿಳೆಯರ ಮೇಲಿನ ಅವಮಾನನೀಯ ವರ್ತನೆ, ದೇವಾಲಯಗಳ ಧ್ವಂಸ ಮತ್ತು ಆಸ್ತಿಪಾಸ್ತಿಗಳ ಲೂಟಿ ಈ ಕಾಲಘಟ್ಟದ ಅತ್ಯಂತ ನಿಂದನೀಯ ಹಾಗೂ ಮಾನವೀಯತೆಯನ್ನು ಬೆಚ್ಚಿಬೀಳಿಸುವ ಘಟನೆಗಳಾಗಿವೆ. ಇವು ಕೇವಲ ಆಂತರಿಕ ಸಮಸ್ಯೆಗಳಲ್ಲ, ಬದಲಾಗಿ ಜಾಗತಿಕ ಮಾನವ ಹಕ್ಕುಗಳಿಗೆ ಒಡ್ಡಿದ ಸವಾಲಾಗಿವೆ. ಧರ್ಮದ ಆಧಾರದಲ್ಲಿ ಒಂದು ಸಮುದಾಯವನ್ನು ಗುರಿಯಾಗಿಸಿಕೊಂಡು ನಡೆಯುತ್ತಿರುವ ಈ ಹಿಂಸಾಚಾರವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಬಾಂಗ್ಲಾದೇಶದ ಸರ್ಕಾರ ಈ ಕೃತ್ಯಗಳನ್ನು ತಡೆಯುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು, ಅಲ್ಲಿನ ಹಿಂದೂಗಳು ತಮ್ಮ ಜೀವ ಗೌರವ ಮತ್ತು ಅಸ್ತಿತ್ವಕ್ಕಾಗಿ ಹೋರಾಡುವ ಪರಿಸ್ಥಿತಿಗೆ ತಲುಪಿದ್ದಾರೆ. ಇಂದು ನಾಗರಿಕ ಸಮಾಜದ ಪ್ರಜಾಪ್ರಭುತ್ವದ ಹಾಗೂ ಧರ್ಮ ನಿರಪೇಕ್ಷತೆಯ ನೈತಿಕ ಮೌಲ್ಯಗಳಿಗೆ ಭಾರಿ ಧಕ್ಕೆ ತಂದಿದೆ. ಆದ್ದರಿಂದ ಕರ್ನಾಟಕ ರಾಜ್ಯದ ನಾಗರಿಕರಾದ ನಾವು ನಾಗರಿಕರ ಪರವಾಗಿ ನಾವು ಗಂಭೀರವಾಗಿ ಒತ್ತಾಯಿಸುವುದೇನೆಂದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಲ್ಲೆಗಳನ್ನು ಭಾರತ ಸರ್ಕಾರ ಅಧಿಕೃತವಾಗಿ ಮತ್ತು ತೀವ್ರವಾಗಿ ಖಂಡಿಸಬೇಕು. ಅಲ್ಪಸಂಖ್ಯಾತ ಹಿಂದೂಗಳ ಜೀವ ಮತ್ತು ಆಸ್ತಿಗೆ ಸಂಪೂರ್ಣ ಭದ್ರತೆ ಒದಗಿಸುವಂತೆ ಬಾಂಗ್ಲಾದೇಶದ ಸರ್ಕಾರದ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರಬೇಕು. ಈ ಹಿಂಸಾಚಾರಕ್ಕೆ ಕಾರಣವಾದ ದುಷ್ಕರ್ಮಿಗಳಿಗೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಚೌಕಟ್ಟಿನ ತಕ್ಷಣ ನ್ಯಾಯಕ್ಕೆ ಒಳಪಡಿಸಬೇಕು. ಧಾರ್ಮಿಕ ಹಿಂಸೆ ಸಂಪೂರ್ಣವಾಗಿ ನಿಲ್ಲುವವರೆಗೆ ಭಾರತ ಸರ್ಕಾರ ನಿರ್ಲಕ್ಷ್ಯ ವಹಿಸದೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಮಾನ್ಯ ಗಣವತ್ತ ರಾಜ್ಯಪಾಲರಾದ ತಾವು ಈ ಗಂಭೀರ ವಿಷಯವನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಮಾನವೀಯತೆಯ ನ್ಯಾಯ ಮತ್ತು ಧರ್ಮ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಧ್ವನಿಯಾಗಬೇಕೆಂದು ನಾವು ಆಗ್ರಹಿಸುತ್ತೇವೆ. ರಾಜ್ಯಪಾಲರಿಗೆ ನಾವು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನೋಡ್ರಿ ಇದೇ ಕಾಲದಲ್ಲಿ ಈಗ ಕಾಪಾಡ್ಕೊಳ್ಳಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಂಡು
ಇರುತ್ತೆ. ಧರ್ಮ ಅಂತ ಬಂದಾಗ ನಾವು ದೇಶನ ಮುಂದೆ ಇಟ್ಟು ಧರ್ಮನ ಹಿಂದೆ ಇಟ್ಟು ಹೋರಾಡ್ತೀವಿ. ಈಗ ಏನು ನಾವೇನಂತೀವಿ, ಹಿಂದೂಗಳು ಮುಸ್ಲಿಂ ಮಾತಾಡೋದು ಬೇಡ. ಇನ್ನು ನೋಡಿದ್ರೆ ಇರುವಂಥ ಏಳಿನ ಕಡಿಮೆಗಳಿದೆ. ಇದನ್ನ ಇನ್ನೂ ತತ್ವ ಇಟ್ಕೊಂಡು ಹೋರಾಟನ ಮಾತಾಡಿದ್ರು ಆಗಲ್ಲ. ಭಗವಾನ್ ಅವರು ಧರ್ಮ ಆಗಿರೋದ್ರಿಂದ ಆ ಧರ್ಮ ಬಿಡದೇನೆ ಹೋರಾಟ ಮಾಡಿ ಈ ಪ್ರತಿಭಟನೆಯನ್ನ ಇಷ್ಟೊಂದು ಮಾಡಿದ್ದು ಓಕೆ ಅನ್ಸುತ್ತೆ. ಕಾರ್ಮಿಕರು ಅಂತ ಕಾಪಾಡ್ಕೊಂಡೆ ಮಾಡಿದ್ರ. ಈಗ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತಾ ಇದೆ. ಮನೆಗೆ ಕೊಟ್ಟಿದ್ದೀರಾ, ಮನೆಯಲ್ಲಿ ಏನೋ ನಿಮ್ಮ ಬೇಡಿಕೆಗಳಿದೆ, ಆ ಬೇಡಿಕೆ ಇರೋಂಥ ನಿಟ್ಟಿನಲ್ಲಿ ನಮ್ಮಿಂದ ಏನಾಗಬೇಕು ನಾವು ಕ್ರಮವನ್ನು ಕೈಗೊಳ್ತೀವಿ. ಆಲ್ರೆಡಿ ನೀವು ಹೇಳಿದ್ರಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಂಜೆ ನಾನು ಹೇಳ್ಬೋದು ಬಂದು ಮಾಡಿದ್ರೆ ನಾನು ಮುಖಾಂತರ ಇಲ್ಲೇ ನಿಂದ್ರಿ, ಮತ್ತೆ ಮುಂದೆ ಹೋಗ್ಬೇಡ್ರಿ, ಸ್ವಲ್ಪ ಸೈಡ್ ಆಗ್ರಿ. ನಿಮ್ಮೆಲ್ಲರಿಗೆ ತಿಳಿದಂತೆ ಇವತ್ತಿನ ಈ ಸಮಾವೇಶ ಮಾಡಕತ್ತೀವಿ ಅಂತ ಕೇಳಿದ್ರೆ ಹಿಂದೂ ಜಾಗರಣೆ ಸಲುವಾಗಿ, ಹಿಂದೂಗಳು ಜಾಗೃತರಾಗುವ ಸಲುವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಕುಟುಂಬ ಗೌಡರು ಹಮ್ಮಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಸಾಥ್ ನೀಡಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು, ಆಮೇಲೆ ಈ ಭಾಗದಲ್ಲಿರ್ತಕ್ಕಂಥ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯನ್ನಾಗಿ ನೀವೆಲ್ಲರೂ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದ ನಾವು ತಾಣಗಳಾಗಿ ತಿಳಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾವು ಹಿಂದೂಗಳಿಗೆ ನಾವು ಎಬ್ಬಿಸಲಿಕ್ಕೆ ಸ್ವಾಮಿಗಳಿಗೆ ಬೇಕಾಗಿದೆ, ಸ್ವಾಮಿಗಳ ಪ್ರಯತ್ನ ಮಾಡಬೇಕಾಗಿದೆ. ಯಾಕಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರು ಹಿಂದೆ ಹೇಳಿದರು, ಹಿಂದೂಗಳೇ ಏಳಿ ಎದ್ದೇಳಿ ಅಂತ. ನಮ್ಮ ಜನ ಕಾದು ತೆವಿ ಇದ್ದಂಗೆ, ಕಾದು ತೆವಿ ಮ್ಯಾಗ ಒಂದು ಹನಿ ನೀರು ಸುರಿಸಿದ್ರೆ ಹೆಂಗೆ ಮಾಡ್ತದ, ಚುರ್ರ ಅಂತದ, ಮತ್ತೆ ಒಂದು 5 ನಿಮಿಷಾಗ ಒಂದು ಮಲಗಿತು. ಇದೂ ಅಷ್ಟೇ, ಎಷ್ಟೋ ಹಿಂಸಾಚಾರಗಳು, ನರಮೇಧಗಳು ಈ ಜಗತ್ತಿನ ಎಲ್ಲ ಭಾಗದಲ್ಲಿ ನಡೀತಾ ಇದ್ರು ಕೂಡ ನಾವು ಜಾಗೃತರಾಗಿರೋದೆ, ನಾವು ಸುಸ್ತರಾಗಿ ಮಲಗಿಕೊಂಡಿದ್ದೀವಲ್ಲ, ನಮ್ಮ ಹಿಂದೂ ಧರ್ಮಕ್ಕೆ ಅವಮಾನ ಆಗುವಂಥ ಸಂಗತಿ ಯಾರಾದರೂ ದೇಶದಲ್ಲಿ ತಂದು ಕೊಡ್ತಾ ಇದ್ರೆ ನಾವು ಹಿಂದೂಗಳೇ ಅಂತ ಹೇಳಿಕ್ಕೆ ವಿಷಾದ ಅನಿಸ್ತದೆ. ಅದಕ್ಕಾಗಿ ಯಾಕೆ ಹಿಂಗೆ ಆಗ್ತಾ ಇದೆ, ಇಷ್ಟೆಲ್ಲ ಸಂಘಟನೆಗಳಾದರೂ ಸಹಿತ ನಮ್ಮ ಹಿಂದೂಗಳು ಒಗ್ಗಟ್ಟು ಯಾಕೆ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ನಮ್ಮ ಒಳಗೆ ದ್ವೇಷ, ಅಸೂಯೆ, ಏನಪ್ಪಾ ಅಂತ ಕೇಳಿದ್ರೆ ಪ್ರೀತಿಯ ಅಭಾವ ಇರುವುದರಿಂದ, ಏನು ಬಾಂಧವ್ಯದ ಅಭಾವ ಇರುವುದರಿಂದ ನಮ್ಮ ಸಂಘಟನೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾವೊಂದು ಮಾತು ಹೇಳ್ತೀನಿ, ನಾವು ಎಲ್ಲ ಹಿಂದೂಗಳು ಒಂದು ಅಂತ ಇಲ್ಲಿ ತನಕ ನಾವೆಲ್ಲ ಹೇಳ್ಕೊಂಡು ಬಂದೀವಿ. ಎಲ್ಲ ಪ್ರತಿಭಟನೆಯ ಮೂಲಕ, ಇವತ್ತಿನ ಒಂದು ಪ್ರತಿಭಟನೆ ಮೂಲಕ ಇನ್ನೊಂದು ಅದ್ರ ಜೊತೆಗೆ ಒಂದು ಶಬ್ದ ಕೂಡುತ್ತೀವಿ. ಏನು ಅಂತ ಕೇಳಿದ್ರೆ ನಾವೆಲ್ಲ ಹಿಂದೂ ಆದ ಮಾತ್ರಕ್ಕೆ ಕೆಲಸ ಆಗುವುದಿಲ್ಲ, ನಾವೆಲ್ಲ ಬಂದು ಅಂತಕ್ಕಂಥ ಮನೋಭಾವ ಯಾವಾಗ ನಮ್ಮಲ್ಲಿ ಬರ್ತದೆ ಆವಾಗ ನಾವೆಲ್ಲ ಹಿಂದೂಗಳು ಒಂದಾಗಲಿಕ್ಕೆ ಸಾಧ್ಯ ಅದ. ಪ್ರಿಯ ಬಾಂಧವರೇ, ನಾ ಎಲ್ಲರಿಗೂ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸಭೆಯ ಮೂಲಕ. ಏನು ಅಂತ ಕೇಳಿದ್ರೆ, ಜಾತಿ ಅನ್ನೋದು ಎಲ್ಲರೊಳಗೆ ಇರಲಿ. ಜಾತಿ ಅದು ಒಂದು ತುಳಸಿ ಮರ ಇದ್ದಂಗೆ, ತುಳಸಿ ಗಿಡ ಇದ್ದಂಗೆ ಅದು ನಮ್ಮ ಮನೆಯೊಳಗೆ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡೋಣ, ಯಾರಿಗೆ ಬೇಡ ಅನ್ನೋದಿಲ್ಲ. ಧರ್ಮ ಅನ್ನೋದು ಆಲದ ಮರ ಇದ್ದಂಗ, ಅದು ಎಲ್ಲರೂ ಏನಪ್ಪಾ ಅಂತ ಸಂರಕ್ಷಣೆ ಮಾಡಿ ಕಮ್ಮರವನ್ನಾಗಿ ಮಾಡುವಂತ ಕೆಲಸ ನಮ್ಮಿಂದ ಹಿಂದೂಗಳಿಂದ ಆಗಬೇಕಾಗಿದೆ ಇವತ್ತಿನ ಕಾಲದೊಳಗೆ. ಅದಕ್ಕಾಗಿ ನೀವೆಲ್ಲರೂ ಹಿಂದೂ ಧರ್ಮವನ್ನ ಆಲದ ಮರವಂತೆ ನಾವೆಲ್ಲರೂ ಬೆಳೆಸುವಂತ ಪ್ರಯತ್ನ ನಾವು ಮಾಡೋಣ ಅಂತ ಈ ಸಭೆಯ ಮುಖಾಂತರ ಹೇಳ್ತಾ